ಸರ್ಕಾರದ ವಿವಿಧ ಯೋಜನೆಗಳಿಗೆ ಮೀಸಲಾದ ಬಡವರಿಗಾಗಿ ನೀಡುತ್ತಿರುವ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಅಕ್ರಮವಾಗಿ ಖರೀದಿ ಮಾಡಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿರುವ ಅಕ್ಕಿಯನ್ನು ಪಟ್ಟಣದ ಸೇಡ್ಜಿ ಗ್ರೌಂಡ್ ಬೀರೇಶ್ವರ್ ಬ್ಯಾಂಕ್ ಹತ್ತಿರ ಸಂಗ್ರಹಿಸಿ ಇಟ್ಟಿರುವುದಾಗಿ ಖಚಿತ ಮಾಹಿತಿ ಮೇರೆಗೆ ರಾಯಭಾಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ನಿರೀಕ್ಷಕರು ಶರಣಪ್ಪ ಬಾಗೇವಾಡಿ ಹಾಗೂ ಸೇಬನವರ್ ಇಬ್ಬರು ಆಹಾರ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಸೋಮು ಹಲ್ಕಿ ಅವರ ಸಹಾಯ ಪಡೆದು ಅಕ್ರಮವಾಗಿ ಸಂಗ್ರಹಿಸಿಟ್ಟ ಇಟ್ಟಗಿ ಗೋಡಾವನ ಮೇಲೆ ದಾಳಿ ನಡೆಸಿ ಘಟನೆ ಬಹಿರಂಗವಾಗಿದೆ. ದಾಳಿಯಲ್ಲಿ ಪತ್ತೆಯಾದ 30ರಿಂದ 35 ಅಕ್ಕಿ ಚೀಲಗಳನ್ನು ಅಧಿಕಾರಿಗಳು ಸುಮಾರು 2,000 ಕೆಜಿ ಅಕ್ಕಿ 60,000 ಮೌಲ್ಯದ ಪಡಿತರ ಅಕ್ಕಿ ವಶಪಡಿಸಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಆಹಾರ ನಿರೀಕ್ಷಕರು ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪುರಾವೆ ಸಂಗ್ರಹಿಸಿ ಮುಂದಿನ ತನಿಖೆ ಕೈಗೊಂಡಿರುತ್ತಾರೆ ಎಂದು ತಿಳಿದು ಬಂದಿದೆ. ಸರ್ಕಾರಿ ಯೋಜನೆಗಳ ಅಕ್ಕಿಯನ್ನು ಪೊಲೀಸರ ಹಾಗೂ ಆಹಾರ ಇಲಾಖೆ ಮತ್ತು ಜನರ ದಾರಿ ತಪ್ಪಿಸಿ ಅಕ್ರಮವಾಗಿ ಸಂಗ್ರಹಣೆ ಮಾಡುತ್ತಿದ್ದವರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ಇಲಾಖೆಯ ಅಧಿಕಾರಿ ಶರಣಪ್ಪ ಬಾಗೇವಾಡಿ ತಿಳಿಸಿದರು. ಕುಡ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಅಕ್ಕಿ ಯಾವಾರ ನೋಡ್ರಿ ಸರ್, ಏನು ಆಯ್ತು ಸರ್, ಇದು ಗೌರ್ಮೆಂಟ್ ನಿಮ್ಮ ಗೌರ್ಮೆಂಟ್ ಫೀಲ್ ಐತೆ ಸರ್ವ ತಗೋ ಸರ್ವ ತಗೋ